ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ವಿಶಂಸ್. ನಕಲಿ ಚರ್ಚೆಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಈ ಸಲ CSK 12 ಮ್ಯಾಚ್ ಆಗಿ ಬರೀ 3 ಮ್ಯಾಚ್ ಮಾತ್ರ ಗೆದ್ದಿದೆ, 9 ಮ್ಯಾಚ್ ಸೋತಿದೆ. ಸೊ ಯಾಕೆ ಈ ಸಲ CSK ಇಷ್ಟೊಂದು ಖರಾಬ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಎಲ್ಲಿ ಏನು ತಪ್ಪಾಗಿದೆ, ಎಲ್ಲಿ ಏನು ಮಿಸ್ ಆಗಿದೆ, ಸೊ ಅದ್ರ ಬಗ್ಗೆ ನಕಲಿ ಚರ್ಚೆ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಒಬ್ಬ ದೊಡ್ಡ CSK ಫ್ಯಾನ್ ಅಂತ ತನ್ನಷ್ಟು ತಾನಕ್ಕೆ ಅನ್ಕೊಂತಿರೋ ಒಬ್ರು ಇದಾರಂತೆ. ಒಂದು ವಾರದಿಂದ ಅವ್ರ ಮನೆಯಿಂದ ಆಚೆನೆ ಬಂದಿಲ್ವಂತೆ. ಇದಾರೋ ಸತ್ತೋಗಿದಾರ ಗೊತ್ತಿಲ್ಲ. ಅದಕ್ಕೆ ಬನ್ನಿ, ನಾವೇ ಬಂದಿದ್ದೀರಿ ಅವ್ರ ಮನೆ ಹತ್ರ. ಹೋಗೋಣ, ನೋಡೋಣ, ನನ್ನ ಜೊತೆ ನಕಲಿ ಚರ್ಚೆ ಮಾಡೋಣ. ರೂಮ್ ನಂಬರ್ 7 ತಲಾ ಫಾರ್ ಅ ರೀಸನ್. ದೊಡ್ಡ ಅಭಿಮಾನಿ ಅಂತ ಆಚೆನ ಆಗ್ಬಿಟ್ಟಿದ್ದಾರೆ. ಯಾರು ಬೇಕಾಗಿತ್ತು? ಸರ್ ಅದು CSK ದೊಡ್ಡ ಅಭಿಮಾನಿ ಅಂತ. ನಾನೇ ತಾವ್ಯಾರು? ಸರ್ ನಾವು ನಕಲಿ ಚರ್ಚೆ ಅಂತ ಒಂದು ಶೋ ನಡೆಸ್ತಾ ಇದ್ದೀರಿ, ನಿಮ್ಮ ಜೊತೆ ಚರ್ಚೆ ಮಾಡಕ್ಕಂತ ಬಂದಿದ್ದೀವಿ. ಚರ್ಚೆನಾ? ಯಾವ್ದ್ರ ಬಗ್ಗೆ? ಸರ್ ಅದೇ CSK ಪರ್ಫಾರ್ಮೆನ್ಸ್ ಬಗ್ಗೆ ಸರ್. ಬಾಬಾ ಕೂತ್ಕೋ. ಹೇಯ್ ಸರ್ ಏನಾಯ್ತು ಸರ್? ಅದ್ ನನ್ ಚೇರು, ನೀನ್ ಆ ಕಡೆ ಕೂತ್ಕೋ. ಸರ್ ನನಗೆ ಸೇರಿಲ್ವಾ? ಅದು CSK ಮೇಲೆ ಬೆಟ್ಟಿಂಗ್ ಹೇಳ್ಬಿಟ್ಟು ಎಲ್ಲ ಸುದೋಗ್ಬಿಟ್ಟಿದ್ದೀನಿ. ಚೇರು ಎತ್ಕೊಂಡೋಗ್ಬಿಟ್ಟವ್ರೆ. ಈ ಸಲ ಅಡ್ಜಸ್ಟ್ ಮಾಡ್ಬೇಕು. ಸರಿ ಬಿಡಿ ಸರ್, ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಸರಿ, ಟೀ ಕಾಫಿ ಏನಾದ್ರು ಬೇಕಾ? ಸರ್ ಟೀ ಕಾಫಿ ಏನೋ ಬೇಡ ಸರ್, ಬರೀ ಒಂದು ಗ್ಲಾಸ್ ನೀರು ತೊಗೊಂಡ್ಬೇಡಿ ಸಾಕು. 1 ನಿಮಿಷ ಇರು, ತಗೊಂಬರ್ತೀನಿ. ಏನು ಸರ್ ಇದು IPL ಕಪ್ ಥರ ಇದೆ? ಇದೊಂದೇ ಇಲ್ಲ, ಇನ್ನು 4 ಕಪ್ ಇದೆ. ನಿನಗೇನಾದ್ರೂ ಐಸ್ ಕ್ರೀಮು ಟೀ ಏನಾದರೂ ಬೇಕಿದ್ರೆ ಹೇಳು, ಇನ್ನೊಂದು 2 ಕಪ್ಪಲ್ಲಿ ತಗೊಂಬರ್ತೀನಿ. ಪರವಾಗಿಲ್ಲ ಸರ್, ಕಪ್ಪನ್ನ ಸೈಡಲ್ಲಿ ಇಡಿ, ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಸರಿ, ಅದೇನೋ ಚರ್ಚೆ ಪರಿಚಯ ಅಂದ್ರಲ್ಲ, ಏನದು ಮಾತಾಡಿ. ಸರ್ ಪಾಯಿಂಟ್ಸ್ ಟೇಬಲ್ ನೋಡಿದ್ರಾ ಸರ್? ಹಾಂ, ನೋಡಿದೆ. ಸರ್ CSK ಈ ಸಲ ಪಾಯಿಂಟ್ಸ್ ಟೇಬಲ್ ಅಲ್ಲಿ ತುಂಬಾ ಕೆಳಗಡೆ ಇದೆ, ಲಾಸ್ಟ್ ಅಲ್ಲಿ ಇದೆ. ಹೆಂಗ್ ಅನಿಸ್ತಿದೆ ಸರ್ ನಿಮಗೆ? ನೋವಾಗುತ್ತೆ, ತುಂಬ ನೋವಾಗುತ್ತೆ. ಸರ್ ಮತ್ತೆ ಆ ನೋವನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಏನಿಲ್ಲ, ಪಾಯಿಂಟ್ಸ್ ಟೇಬಲ್ ಉಲ್ಟಾ ಮಾಡಿ ನೋಡ್ತೀನಿ. ಅದೇ ಸರ್, CSK ಈ ಸಲ ಇಷ್ಟೊಂದು ಖರಾಬ್ ಪರ್ಫಾರ್ಮೆನ್ಸ್ ಕೊಟ್ಟಿರಲ್ಲ, ಏನ್ ಕಾರಣ? ವಾಟ್ ಈಸ್ ದ ರೀಸನ್ ಸರ್? ರೀಸನ್? ನೋ ರೀಸನ್, ಓನ್ಲಿ ತಲಾ ಬರೋ ರೀಸನ್. ತಲಾ ಫಾರ್ ಅ ರೀಸನ್, ಓಕೆ ಸರ್. ಔಟ್ ಆಫ್ ದ ಸೀಸನ್ ಯಾಕೆ ಸರ್? ಸರ್ ಸರ್ ಏನಾಯ್ತು ಸರ್? ಅದೇ ಇವಾಗ ವರ್ಲ್ಡ್ ಕಪ್ ಬರ್ತಾ ಇದೆಯಲ್ಲ, ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡೋಕ್ಕೆ ಅಂತ ನಮ್ಮ ತಲಾ ಜಲ್ದಿ ಬೇಗ ಮನೆಗೆ ಹೋಗ್ಬಿಟ್ಟಿದ್ದಾರೆ. ತಲಾ ಫಾರ್ ಅ ರೀಸನ್. ಸರಿ ಸರ್, RC ಬರಲ್ಲ, ಇಷ್ಟೊಂದೆಲ್ಲ ಟ್ರೋಲ್ ಮಾಡ್ತಾರಲ್ಲ, ಅದನ್ನ ಹೆಂಗ್ ನೀವು ಸಹಿಸ್ಕೊಂತೀರಾ? ಏನಿಲ್ಲ, ಸಹಿಸ್ಕೋಬೇಕಪ್ಪ. ನೋವಾಗುತ್ತೆ, ತುಂಬ ನೋವಾಗುತ್ತೆ. ಅದೇ ಸರ್, ಆ ನೋವನ್ನ ಹೆಂಗ್ ಮ್ಯಾನೇಜ್ ಮಾಡ್ಕೊಳ್ತೀರಾ? ಏನಿಲ್ಲ, ನಮ್ಮ ಹತ್ರ 5 ಕಪ್ ಇದೆಯಲ್ಲ, ಆ ಕಪ್ಪಲ್ಲಿ ಐಸ್ ಕ್ರೀಮ್ ಹಾಕೊಂಡ್ಬಿಟ್ಟು ತಿಂದು ನಮ್ಮ ಕ್ಯಾಪಿಟಲ್ ಕೂಲಾಗಿ ಬಿಡ್ತೀವಿ. ಕ್ಯಾಪ್ಟನ್ ಕೂಲ್, ತಲಾ ಫಾರ್ ಅ ರೀಸನ್. ಏನಪ್ಪ ಏನು ನೋಡಿದ್ರು ಬರೀ ತಲಾ ಫಾರ್ ರೀಸನ್ ಇರ್ತದಲ್ಲ. ಆಯ್ತು, ಇವ್ರು ಯಾರು? ರೆಸ್ಟ್ ಇನ್ ಪೀಸ್ ಹಾಕಿದಾರಾ? ಓಕೆ, ಅದ್ರ ಕೆಳಗಡೆ ಯಾಕೆ ತಲಾ ಫಾರ್ ಅ ರೀಸನ್ ಅಂತ ಹಾಕಿದೀರಾ? ಇವನ್ ಬಂದ್ಬಿಟ್ಟು ನನ್ನ ರೂಮ್ಮೇಟು. ಎಲ್ಲರೂ ಡ್ರೀಮ್ 11 ಅದು ಇದು ಅಂತ ಅಲ್ಲಿ ಇಲ್ಲಿ ಬೆಟ್ಟಿಂಗ್ ಆಡ್ತಾರಲ್ಲ, ಈ ನನ್ನ ಮಗ ಡೈರೆಕ್ಟ್ಲಿ ಯಮರಾಜನ್ ಜೊತೆ ಬೆಟ್ಟಿಂಗ್ ಆಡ್ಬಿಟ್ಟಿದ್ದ. ಯಮರಾಜ್ ಬಂದ್ಬಿಟ್ಟು RCB ಫ್ಯಾನು, ಇನ್ನೊಂದು ಮಗ ಬಂದ್ಬಿಟ್ಟು CSK ಫ್ಯಾನು. ಅಲ್ಲಿ CSK ಸೀಸನ್ ಔಟು, ಇನ್ನೊಂದು ಮಗ ಇಲ್ಲಿಂದ ಔಟ್ ಆಡ್ಬಿಟ್ಟು. ಅದು ಇವನ್ ಸತ್ತಿದ್ದು 7ನೇ ತಾರೀಕು 7 ಗಂಟೆ 7 ನಿಮಿಷ 7 ಸೆಕೆಂಡ್ಗೆ. ಅದಕ್ಕೆ ತಲಾ ಫಾರ್ ಅ ರೀಸನ್ ಅಂತ ಹಾಕಿದ್ವಿ. ಸರಿ ಸರ್, ಲಾಸ್ಟ್ ವರ್ಷ ಈ ಸಲ ಏನೋ ಸೋತಾಗ್ಬಿಟ್ಟಿದ್ದೀರಾ, ಆಚೆ ಹೋಗ್ಬಿಟ್ಟಿದ್ದೀರಾ. ಮುಂದಿನ ವರ್ಷ ಹೆಂಗ್ ಮಾಡ್ತೀರಾ ಸರ್? ಮುಂದಿನ ವರ್ಷ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತಾ? ಕಪ್ ನಿಮ್ದಿರುತ್ತಾ? ಹೆಂಗೆ? ಈ ವರ್ಷ ಹೋದ್ರೆ ಹೋಗ್ಲಿ, ಮುಂದಿನ ಸಲ ಕಪ್ ಮಂದೆ. ಮುಂದಿನ ಸಲ ಕಪ್ ನಿಮ್ದ? ಹಾಗಾದ್ರೆ ಈ ಸಲ ಕಪ್ಪು